ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೆ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. ಇಂದು ಮೇ 4, 2026 ಪಂಚಾಂಗದ ಸಂಪೂರ್ಣ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವತ್ತು ಬಹಳ ವಿಶೇಷವಾದ ದಿನ ಅಂತ ಹೇಳ್ಬಹುದು. ಇವತ್ತು ಆಯನ ನೋಡೋದಾದ್ರೆ ಉತ್ತರಾಯಣ, ಸೂರ್ಯನು ಉತ್ತರ ದಿಕ್ಕಿನತ್ತ ಸಂಚರಿಸುವ ಕಾಲ ಇದು. ಹಾಗೆ 21 ವೈಶಾಖ ಶಕ ಸಂವತ್ಸರ ಅಂತ ಹೇಳಬಹುದು. ಇನ್ನು ಋತು ವಸಂತ ಋತು, ಸಂವತ್ಸರ ಪರಾಭವ ಸಂವತ್ಸರ, 60 ಸಂವತ್ಸರಗಳ ಚಕ್ರದಲ್ಲಿ ಒಂದಾಗಿದೆ. ಇನ್ನು ತಿಥಿ ನಕ್ಷತ್ರ ಮತ್ತೆ ಯೋಗ ನೋಡೋದಾದ್ರೆ ತಿಥಿ ಬಂದ್ಬಿಟ್ಟು ಈ ದಿನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿಯಾಗಿದೆ. ತೃತೀಯ ತಿಥಿ ಮುಕ್ತಾಯ ಅಂತ ಹೇಳ್ಬಹುದು. ಮೇ 4 ಮಧ್ಯಾಹ್ನ ಸುಮಾರು 2:45 ಮುಕ್ತಾಯ ಆಗತ್ತೆ. ಹಾಗೆ ನಂತರ ಚತುರ್ಥಿ ತಿಥಿ ಆರಂಭ ಆಗತ್ತೆ. ಇನ್ನು ಮಹತ್ವ ನೋಡೋದಾದ್ರೆ ತೃತೀಯ ತಿಥಿಯು ಮಂಗಳಕರ ಕಾರ್ಯಗಳಿಗೆ ಬಹಳ ಪ್ರಶಸ್ತವಾದ ದಿನ ಅಂತ ಹೇಳ್ಬಹುದು. ಇನ್ನು ನಕ್ಷತ್ರ ಈ ದಿನ ನಿಮಗೆ ಅನುರಾಧ ನಕ್ಷತ್ರ ಚಾಲ್ತಿಯಲ್ಲಿರುತ್ತೆ. ಅನುರಾಧ ನಕ್ಷತ್ರ ಮುಕ್ತಾಯ ಯಾವಾಗ ಆಗತ್ತೆ ಅಂದ್ರೆ ರಾತ್ರಿ ಸುಮಾರು 8:15 ಅದಾದ್ಮೇಲೆ ಜ್ಯೇಷ್ಠ ನಕ್ಷತ್ರ ಆರಂಭ ಆಗತ್ತೆ. ಇನ್ನು ಗುಣ ನೋಡೋದಾದ್ರೆ ಅನುರಾಧ ನಕ್ಷತ್ರವು ಮಿತ್ರತ್ವ ಮತ್ತೆ ಯಶಸ್ಸಿನ ಸಂಕೇತ ಆಗಿದೆ. ಇದರ ಅಧಿಪತಿ ಶನಿ ಆಗಿರೋದ್ರಿಂದ ನಿಮಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯನ ನಿರ್ವಹಿಸ್ತೀರಾ ಈ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳು. ಇನ್ನು ಯೋಗ ನೋಡೋದಾದ್ರೆ ಇವತ್ತು ಪರೀಘ ಯೋಗ ಬರುತ್ತೆ. ಪರೀಘ ಯೋಗ ಸಾಧಾರಣ ಫಲಪ್ರದವಾಗಿರುತ್ತೆ. ನಂತರ ಶಿವ ಯೋಗ ಆರಂಭ ಆಗತ್ತೆ. ಇದು ಶುಭ ಕಾರ್ಯಗಳಿಗೆ ಬಹಳ ಸೂಕ್ತವಾದ ದಿನ. ಇನ್ನು ಕರಣ ನೋಡೋದಾದ್ರೆ ಬೆಳಗಿನ ಜಾವಕ್ಕೆ ವಣಿಜ ಕರಣವಿದ್ದು ನಂತರ ಭದ್ರಾಕರಣ ಆರಂಭ ಆಗತ್ತೆ. ಭದ್ರಾಕರಣದ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದ್ರಿಂದ ಸಾಮಾನ್ಯವಾಗಿ ಮಾಡೋದನ್ನ ತಪ್ಪಿಸ್ಬೇಕು. ಇನ್ನು ವಾರ ನೋಡೋದಾದ್ರೆ ಸೋಮವಾರ ಚಂದ್ರನಿಗೆ ಅರ್ಪಿತವಾದ ವಾರ ಆಗಿರೋದ್ರಿಂದ ಈ ದಿನ ಶಿವನ ಆರಾಧನೆ ಮಾಡೋದು ಬಹಳ ಶ್ರೇಯಸ್ಕರ. ಇನ್ನು ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:48, ಚಂದ್ರಾಸ್ತ ಬೆಳಗ್ಗೆ 7:15, ಹಾಗೆ ಚಂದ್ರೋದಯ ರಾತ್ರಿ 9:12. ಶುಭ ಅಶುಭ ಸಮಯಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:57 12:48 ಯಾವುದೇ ಹೊಸ ಕೆಲಸ ಆರಂಭಿಸಲು ಬಹಳ ಉತ್ತಮ ಸಮಯ. ಅಮೃತ ಕಾಲ ಮಧ್ಯಾಹ್ನ 1:20 2:55. ಅಶುಭ ಸಮಯಗಳು ರಾಹುಕಾಲ ಬೆಳಗ್ಗೆ 7:30 9 ಈ ಸಮಯದಲ್ಲಿ ಶುಭ ಕಾರ್ಯ ಬೇಡ. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 1:30 3 ಯಮಗಂಡ ಕಾಲ ಬೆಳಗ್ಗೆ 10:00 12 ಇನ್ನು ದಿನದ ವಿಶೇಷತೆ ನೋಡೋದಾದ್ರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ಭಕ್ತರಿಗೆ ಬಹಳ ವಿಶೇಷ. ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ಅಥವಾ ಓಂ ನಮಃ ಶಿವಾಯ ಮಂತ್ರ ಪಠಿಸೋದು ಮಾನಸಿಕ ಶಾಂತಿಯನ್ನ ತಂದುಕೊಡುತ್ತೆ. ಇನ್ನು ಸಂಕಷ್ಟ ಚತುರ್ಥಿ ಮಧ್ಯಾಹ್ನ ನಂತರ ಚತುರ್ಥಿ ತಿಥಿ ಇರೋದ್ರಿಂದ ಆರಂಭ ಆಗತ್ತೆ. ಗಣೇಶನ ಭಕ್ತರು ಸಂಕಷ್ಟಹರ ಚತುರ್ಥಿ ವ್ರತ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಇವತ್ತು ಮಿಶ್ರ ಫಲದ ದಿನವಾಗತ್ತೆ. ಇನ್ನು ಅನುರಾಧ ನಕ್ಷತ್ರದ ಪ್ರಭಾವದಿಂದ ಇವತ್ತು ವ್ಯವಹಾರದಲ್ಲಿ ಸ್ಥಿರತೆ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರ ಭದ್ರಾಕರಣ ಇರೋದ್ರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಮೊದಲು ಅಥವಾ ಹೊಸ ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆ ಪಡೆಯುವುದು ಬಹಳ ಉತ್ತಮ. ಇನ್ನು ಪಂಚಾಂಗ ಸಮಸ್ಯೆಗಳಿಗೆ ಸ್ಥಳೀಯ ಸೂರ್ಯೋದಯದ ಆಧಾರದ ಮೇಲೆ ವ್ಯತ್ಯಾಸ ಆಗುತ್ತೆ. ಅದನ್ನು ನೀವು ನಿಖರವಾಗಿ ಜ್ಯೋತಿಷ್ಯರಿಗೆ ಕೇಳಿ ಯಾವ ಸ್ಥಳದಲ್ಲಿ ನೀವಿದ್ದೀರಾ ಅಂತ ಶುಭ ಕಾರ್ಯಗಳನ್ನ ಆ ಟೈಮಿಗೆ ಮಾಡ್ಕೋಬೇಕು. ಇವತ್ತು ಮೇ 4, 2026 ಸೋಮವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯ ಅಧಿಪತಿ ಮಂಗಳ. ಇಂದು ಚಂದ್ರನು ನಿಮ್ಮದೇ ರಾಶಿಯಲ್ಲಿ 8ನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅನುರಾಧ ನಕ್ಷತ್ರದ ಪ್ರಭಾವ ಈ ದಿನ
ಸವಾಲು ಮತ್ತು ಅವಕಾಶಗಳ ಮಿಶ್ರಣ ಅಂತ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ, ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. 8ನೇ ಮನೆಯ ಚಂದ್ರನ ಸಂಚಾರ ಗುಪ್ತ ಶತ್ರುಗಳ ಕಾಟ ಅಥವಾ ಕಚೇರಿಯಲ್ಲಿ ರಾಜಕೀಯದ ಮುನ್ಸೂಚನೆ ನೀಡುತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ವರ್ತನೆ ಹೇಗಿರುತ್ತೆ ಅಂದರೆ, ನಿಮ್ಮ ಕೆಲಸದ ಕ್ರೆಡಿಟನ್ನು ಬೇರೆಯವರು ಪಡೆದುಕೊಳ್ತಾರೆ, ಬಹಳ ಎಚ್ಚರ ವಹಿಸಬೇಕು. ಇನ್ನು ಹೊಸ ಅವಕಾಶ, ನೀವು ಕೆಲಸ ಬದಲಾಯಿಸಲು ಯೋಚನೆ ಏನಾದರೂ ಮಾಡ್ತಿದ್ರೆ ಇವತ್ತು ಸಂಜೆ ನಂತರ ಒಳ್ಳೆ ಸುದ್ದಿ ಸಿಗತ್ತೆ. ಇನ್ನು ಮೇಲಧಿಕಾರಿಗಳೊಂದಿಗೆ ವಾದನ ಮಾಡಕ್ಕೆ ಹೋಗಬೇಡಿ, ಎಷ್ಟಾಗತ್ತಷ್ಟು ತಪ್ಪಿಸಿ. ಶಾಂತವಾಗಿರೋದು ನಮ್ಮ ವೃತ್ತಿ ಜೀವನಕ್ಕೆ ಶ್ರೇಯಸ್ಕರ ಅಂತ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ, ಇವತ್ತು ಲಾಭದ ಪ್ರಮಾಣ ಸಾಧಾರಣವಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ದರೆ ಇವತ್ತು ಸೂಕ್ತ ದಿನ ಅಲ್ಲ. ಹಾಗಾಗಿ ಹಳೆ ಬಾಕಿ ವಸೂಲಾತಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟಾಗತ್ತೆ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಕಿರಿಕಿರಿ ಆಗ್ಬೋದು. ನಿಮ್ಮ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ, ಆರ್ಥಿಕವಾಗಿ ಇಂದು ಯೋಜಿತವಾಗಿ ಇರ್ತೀರಾ. ಅನಗತ್ಯ ವೆಚ್ಚ, ಐಷಾರಾಮಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ಅನಗತ್ಯ ಖರ್ಚುಗಳು ಬಹಳ ಮಾಡ್ತೀರಾ. ಹಣಕಾಸಿನ ಮೇಲೆ ಸ್ವಲ್ಪ ನಿಮ್ಮ ಬಜೆಟನ್ನು ಮೀರದಂತೆ ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕಷ್ಟಪಟ್ಟು ದುಡಿದ ಹಣ ಕೈ ಸೇರಲು ಸ್ವಲ್ಪ ವಿಳಂಬ ಆಗ್ಬೋದು. ಆದರೆ ಪೂರ್ವಿಕರ ಆಸ್ತಿಯಿಂದ ಬರಬೇಕಿದ್ದ ಲಾಭ ಬಗ್ಗೆ ಇವತ್ತು ಕೂತು ನೀವು ಮಾತುಕತೆ ಮಾಡಿದ್ರೆ ಸಂಜೆ ಸಮಯಕ್ಕೆ ನಿಮಗದು ಬಂದು ಸೇರತ್ತೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನ ನೋಡೋದಾದರೆ, ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮ ಭಾವನೆಗಳ ಮೇಲೆ ಹೆಚ್ಚಾಗತ್ತೆ. ಅಂದರೆ ವೈವಾಹಿಕ ಜೀವನ ನೋಡೋದಾದರೆ, ಸಂಗಾತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಸಣ್ಣ ವಿಷಯಕ್ಕೆ ಜಗಳವಾಡೋದನ್ನು ಬಿಟ್ಟು ಅವರಿಗೆ ಸಮಯ ಕೊಡಬೇಕು ನೀವು. ಇನ್ನು ಪ್ರೇಮಿಗಳಿಗೆ ಪ್ರೀತಿಯ ವಿಚಾರದಲ್ಲಿ ಮನೆಯಲ್ಲಿ ತಿಳಿಸಲು ಇವತ್ತು ತರಾತುರಿ ಮಾಡೋಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ. ಇನ್ನು ಆರೋಗ್ಯ ನೋಡೋದಾದರೆ, ಆರೋಗ್ಯ ದೃಷ್ಟಿಯಿಂದ ಮಧ್ಯಮ ಫಲ ಇದೆ. ಅತಿಯಾದ ಆಲೋಚನೆ ಮಾಡೋದ್ರಿಂದ ತಲೆನೋವು ಅಥವಾ ನಿದ್ರಾಹೀನತೆ ಕಾಡುತ್ತೆ. ಇನ್ನು ಆಹಾರ ಕ್ರಮ ನೋಡೋದಾದರೆ, ಹೊರಗಿನ ಆಹಾರ ಸೇವನೆಯನ್ನು ಕೈ ಬಿಡಬೇಕು. ಅದರಿಂದ ಆಗೋ ಹೊಟ್ಟೆ ಸಮಸ್ಯೆಗಳು ಬಹಳ ಜಾಗರೂಕತೆಯಿಂದ ಇರಿ. ಇನ್ನು ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ ಮನಸ್ಸು ಹತೋಟಿಗೆ ಬರುತ್ತೆ. ಇನ್ನು ವಿಶೇಷ ಸೂಚನೆ ನೋಡೋದಾದರೆ, ಅದೃಷ್ಟ ಬಣ್ಣ ಕೆಂಪು ಮತ್ತು ಬಿಳಿ, ಅದೃಷ್ಟ ಸಂಖ್ಯೆ 1 ಮತ್ತು 9. ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:30. ಅಶುಭ ಸಮಯ ಬೆಳಗ್ಗೆ 7:15ರಿಂದ 9 ಗಂಟೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ, ಇವತ್ತು ಸೋಮವಾರ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಚಂದ್ರ 8ನೇ ಮನೆಯಲ್ಲಿರೋದ್ರಿಂದ ನೀವು ಹತ್ತಿರದ ಶಿವದ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಇದರಿಂದ ನಿಮ್ಮ ಮಾನಸಿಕ ಗೊಂದಲ ಕಡಿಮೆ ಆಗುತ್ತೆ. ಇನ್ನು ಬಿಳಿ ಬಣ್ಣದ ವಸ್ತುಗಳು, ಹಾಲು, ಮೊಸರು, ಅಕ್ಕಿ ಬಡವರಿಗೆ ದಾನ ಮಾಡಬೇಕು. ಹಾಗೆ ಓಂ ನಮಃ ಶಿವಾಯ ಮಂತ್ರನ 108 ಬಾರಿ ಜಪಿಸಬೇಕು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಇರುತ್ತೆ. ಇವತ್ತು ಗಣಿತ ಅಥವಾ ವಿಜ್ಞಾನ ಈ ವಿಷಯದಂಥ ಕಠಿಣ ವಿಷಯಗಳ ಮೇಲೆ ಸ್ವಲ್ಪ ಗಮನ ಹರಿಸಬೇಕು. ಬೆಳಗ್ಗೆ ಸಮಯ ಓದಿದ್ರೆ ಒಳ್ಳೆ ತಲೆಗತ್ತತ್ತೆ. ಇನ್ನು ಸಂಜೆ ವೇಳೆಗೆ ಸ್ನೇಹಿತರೊಂದಿಗೆ ಸಮಯ ಕಳೆಯೋದು ಬೇಡ. ಓದಿನ ಕಡೆ ಗಮನ ಕೊಡಿ. ಹೆಚ್ಚಾಗಿ ಹೊರಗಡೆ ತಿರುಗೋದನ್ನು ಕಡಿಮೆ ಮಾಡಿ. ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಾಲನೆ ಮಾಡುವಾಗ ಜಾಗರೂಕತೆಯಿಂದ ಇರಿ. ವೇಗದ ಚಾಲನೆ ಅಪಾಯ ತರಬಹುದು. ಯಾರಿಗೂ ಸಾಲ ಕೊಡಕ್ಕೆ ಹೋಗಬೇಡಿ ಮತ್ತು ಸಾಲ ಪಡೆಯಕ್ಕೆ ಹೋಗಬೇಡಿ. ಈ ದಿನ ನಿಮಗೆ ಧೈರ್ಯ ಮತ್ತು ತಾಳ್ಮೆ ಪರೀಕ್ಷಿಸುವ ದಿನ. ಶಿವನ ಅನುಗ್ರಹದಿಂದ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ನೀವು ಎದುರಿಸ್ತೀರಾ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಇವತ್ತು ಅನುರಾಧ ನಕ್ಷತ್ರದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಸೌಂದರ್ಯ ಮತ್ತು ವ್ಯವಹಾರದ ಸಮತೋಲನೆ ಕಂಡು ಬರ್ತಾ ಇದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ, ಇವತ್ತು ಅತ್ಯಂತ ಸಕ್ರಿಯವಾದ ದಿನ ಅಂತ ಹೇಳ್ಬೋದು. ನಿಮಗೆ ಕೆಲಸದಲ್ಲಿ
ನಿಮ್ಮ ನಾಯಕತ್ವದ ಗುಣಕ್ಕೆ ಬಹಳಷ್ಟು ಮೆಚ್ಚುಗೆ ಸಿಗತ್ತೆ. ಇನ್ನು ಮೇಲಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿನ ತಂದ್ಕೊಡ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಗೆ ದಾರಿದೀಪ ಆಗತ್ತೆ. ಇನ್ನು ಬೇರೆಯವರ ವಿವಾದದಲ್ಲಿ ಮಧ್ಯ ಪ್ರವೇಶಿಸಕ್ಕೆ ಹೋಗಬೇಡಿ. ಅದು ನಿಮ್ಮ ಇಮೇಜ್ ಮೇಲೆ ಪ್ರಭಾವ ಬೀಳತ್ತೆ, ಹಾಗಾಗಿ ಹುಷಾರಾಗಿರಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ಇವತ್ತು ಬಹಳಷ್ಟು ಲಾಭದ ದಿನ ಆಗಲಿದೆ. ಹೊಸ ಉದ್ಯೋಗ ಆರಂಭ ಮಾಡೋಕ್ಕೆ ಅಥವಾ ಹೊಸ ಒಪ್ಪಂದಕ್ಕೆ ಸೈನ್ ಹಾಕೋಕ್ಕೆ ಸಂಜೆ 4 ಗಂಟೆ ನಂತರ ಸಮಯ ಬಹಳ ಶುಭವಾಗತ್ತೆ. ಇನ್ನು ರಫ್ತು ಆಮದು ಇಲ್ಲಿ ಕೆಲಸ ಮಾಡೋರಿಗೆ, ವಿದೇಶಿ ವ್ಯವಹಾರ ನಡೆಸೋರಿಗೆ, ದೂರದ ಊರುಗಳಿಂದ ವ್ಯಾಪಾರ ಮಾಡೋರಿಗೆ ಅನಿರೀಕ್ಷಿತ ಧನಲಾಭದ ಸೂಚನೆ ಇದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಸುಧಾರಿಸಲಿದೆ. ಬಂಗಾರ ಅಥವಾ ಬೆಳ್ಳಿ ಇದ್ರ ಮೇಲೆ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಇವತ್ತು ಬಹಳ ಶುಭ ದಿನ. ಇನ್ನು ಮನೆಗೆ ಬೇಕಾಗಿರೋ ಅವಶ್ಯಕತೆ ವಸ್ತುಗಳಿಗೆ ಹಣ ಖರ್ಚು ಮಾಡ್ತೀರಾ, ಆದರೆ ಮೋಜು ಮಸ್ತಿಗೆ ಅನಗತ್ಯ ಖರ್ಚು ಮಾಡೋದನ್ನು ಕಡಿಮೆ ಮಾಡಬೇಕು. ಇನ್ನು ಕುಟುಂಬ ಮತ್ತು ಪ್ರೀತಿ ನೋಡೋದಾದರೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗತ್ತೆ. ನಿಮ್ಮ ಮನಸ್ಸಿನ ಮಾತು ಅವರೊಂದಿಗೆ ಹಂಚ್ಕೊಳ್ತೀರಾ. ಇದು ಸೂಕ್ತ ಸಮಯ ಕೂಡ ಹೌದು. ಇನ್ನು ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಮನೆಯಲ್ಲಿ ಸಣ್ಣ ಶುಭ ಕಾರ್ಯದ ಬಗ್ಗೆ ಮಾತುಕತೆ ಕೂಡ ನಡೆಸ್ತೀರಾ. ಇನ್ನು ಆರೋಗ್ಯ ನೋಡೋದಾದರೆ ಕಣ್ಣಿನ ಸಮಸ್ಯೆ ಅಥವಾ ಗಂಟಲು ನೋವಿಗೆ ಸ್ವಲ್ಪ ಕಾಣಿಸ್ಕೊಳ್ಬಹುದು. ತಣ್ಣನೆ ಪಾನೀಯಗಳಿಂದ ದೂರ ಇರಬೇಕು. ಇನ್ನು ಶುಕ್ರನ ಅಧಿಪತಿ ಇರೋರು ಇಂದು ಸ್ವಲ್ಪ ಸುಗಂಧ ದ್ರವ್ಯ ಬಳಸೋದ್ರಿಂದ, ಶುಭ್ರವಾದ ಬಟ್ಟೆ ಧರಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದರೆ ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 2 ಮತ್ತು 7. ಶುಭ ಸಮಯ ಬೆಳಗ್ಗೆ 10:45 ಮಧ್ಯಾಹ್ನ 12 ಗಂಟೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ ಮಹಾಲಕ್ಷ್ಮಿ ಅಷ್ಟಕನ ಪಠಿಸೋದು ಅಥವಾ ದೇವಿಗೆ ಬಿಳಿ ಹೂವನ್ನ ಅರ್ಪಿಸೋದು ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇವತ್ತು ಹಠ ಮಾಡೋದನ್ನು ಬಿಡಬೇಕು. ಹೊಂದಾಣಿಕೆಯಿಂದ ನಡ್ಕೊಂಡೋದ್ರೆ ಯಶಸ್ಸು ಖಚಿತ. ಇನ್ನು ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ನಿಮ್ಮ ಕಾರ್ಯಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ನಿವಾರಣೆ ಆಗತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಚಂದ್ರನು ಇಂದು 6ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚರಿಸೋದ್ರಿಂದ ಜ್ಯೋತಿಷ್ಯದಲ್ಲಿ ಶತ್ರು ಋಣ ಮತ್ತು ರೋಗಗಳ ಸ್ಥಾನವಾಗಿದ್ದು, ಇಲ್ಲಿ ಚಂದ್ರನ ಸಂಚಾರ ನಿಮಗೆ ಸವಾಲುಗಳನ್ನು ಗೆಲ್ಲುವ ಶಕ್ತಿ ಕೊಡುತ್ತೆ. ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಇವತ್ತು ಅನುರಾಧ ನಕ್ಷತ್ರದ ಪ್ರಭಾವದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಹೆಚ್ಚಿಸತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ನೀವು ಬಹಳಷ್ಟು ಕಾರ್ಯನಿರತವಾಗಿರೋ ದಿನ ಇವತ್ತು ಅಂತ ಹೇಳ್ಬೋದು. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಪೈಪೋಟಿ ಎದುರಾಗತ್ತೆ, ಆದರೆ ನೀವು ಚತುರತೆಯಿಂದ ವಿರೋಧಿಗಳನ್ನು ಸೋಲಿಸಲು ಯಶಸ್ಸನ್ನು ಕಾಣ್ತೀರಾ. ಇನ್ನು ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ನೀವು ಹಾಸ್ಯ ಪ್ರವೃತ್ತಿಗೆ ಕೆಲವೊಮ್ಮೆ ಬೇರೆಯವರಿಗೆ ತಪ್ಪು ಸಂದೇಶ ನೀಡಬಹುದು, ಹಾಗಾಗಿ ಹುಷಾರಾಗಿ ಮಾತಾಡಬೇಕು. ಬಾಕಿ ಇರೋ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸ್ತೀರಾ. ಇವತ್ತು ಅದಕ್ಕೆ ಸರಿಯಾದ ಸಮಯ ಕೂಡ ಸಿಗತ್ತೆ. ಇನ್ನು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗೋ ಚಾನ್ಸಸ್ ಇದೆ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ಇವತ್ತು ಬಹಳಷ್ಟು ಮಿಶ್ರ ಫಲಗಳಿಂದ ಕೂಡಿದೆ. ಯಾರಿಗೂ ಸಾಲ ಕೊಡೋಕೆ ಹೋಗಬೇಡಿ ಅಥವಾ ಹೊಸದಾಗಿ ಸಾಲ ಪಡೆಯೋಕ್ಕೂ ಹೋಗಬೇಡಿ. ಇನ್ನು ಹೊಸ ವ್ಯವಹಾರದ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅದನ್ನು ನೀವು ಕಾರ್ಯರೂಪಕ್ಕೆ ತರುವ ಮುನ್ನ ಅನುಭವಸ್ಥರ ಸಲಹೆಯನ್ನು ಪಡಿಬೇಕು. ಕೋರ್ಟು ಕಚೇರಿ ಈ ಕೆಲಸದಲ್ಲಿ ನಿಮಗೆ ಜಯ ಸಿಗೋ ಚಾನ್ಸಸ್ ಇದೆ. ಇನ್ನು ಆರ್ಥಿಕ ಸ್ಥಿತಿ ಬಹಳ ಎಚ್ಚರದಿಂದ ಇರಬೇಕಿವತ್ತು. ಹಳೆಯ ಸಾಲಗಳನ್ನು ತೀರಿಸಲು ಹಣ ಖರ್ಚಾಗೋ ಚಾನ್ಸಸ್ ಇದೆ. ಅನಗತ್ಯ ಖರ್ಚುಗಳಿಗೆ ಸ್ವಲ್ಪ ನೀವು ಕಡಿವಾಣ ಹಾಕಬೇಕು. ಇನ್ನು ಕಮಿಷನ್ ಆಧಾರಿತ ಕೆಲಸ ಮಾಡೋರಿಗೆ ದಲ್ಲಾಳಿಗಳಿಂದ ಇಂದು ಉತ್ತಮ ಆದಾಯ ಸಿಗತ್ತೆ. ಕುಟುಂಬ ಮತ್ತು ಪ್ರೀತಿ ನೋಡೋದಾದರೆ ಕುಟುಂಬದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇದೆ. ಸಣ್ಣ ವಿಷಯಗಳಿಗೂ ಕುಟುಂಬ ಸದಸ್ಯರೊಂದಿಗೆ ಭಿನ್ನ ಅಭಿಪ್ರಾಯ ಮೂಡುತ್ತೆ. ಹುಷಾರಾಗಿರಿ. ಪ್ರೇಮಿಗಳಿಗೆ ಇವತ್ತು ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಬೇಕು, ಆದರೆ ವಿವಾದಾತ್ಮಕ ವಿಷಯಗಳ ಬಗ್ಗೆ ಚರ್ಚೆ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ಅನಾವಶ್ಯಕ ಜಗಳ ಆಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿ ಕೇಳ್ತೀರಾ. ಇನ್ನು ಆರೋಗ್ಯ ನೋಡೋದಾದರೆ ಬಹಳಷ್ಟು ಗಮನ ಹರಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ.
ಅಂದರೆ ಅಜೀರ್ಣ ಅಥವಾ ಅಲರ್ಜಿ ಅಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಆಹಾರ ಕ್ರಮದಲ್ಲಿ ಶಿಸ್ತನ್ನು ನೀವು ವಹಿಸಬೇಕು. ಇನ್ನು ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಸ್ವಲ್ಪ ದಣಿವು ಅನಿಸುತ್ತೆ ನಿಮಗೆ. ಹಸಿರು ಬಣ್ಣದ ಬಟ್ಟೆ ಧರಿಸೋದು ಅಥವಾ ಹಸಿರು ತರಕಾರಿ ಸೇವಿಸೋದು ನಿಮ್ಮ ಆರೋಗ್ಯನ ವೃದ್ಧಿ ಮಾಡುತ್ತೆ. ವಿಶೇಷ ಅಂಶ ನೋಡೋದಾದರೆ ಶುಭ ಬಣ್ಣ ಹಸಿರು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 3 ಮತ್ತು 5. ಶುಭ ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 12:45ರವರೆಗೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ ಗಣಪತಿ ಅಥರ್ವ ಶೀರ್ಷ ಪಠಿಸೋದು ಅಥವಾ ಹಸುವಿಗೆ ಹಸಿರು ಹುಲ್ಲು ನೀಡೋದು ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಮಾತಿನ ಚಾತುರ್ಯದಿಂದ ಕಠಿಣ ಪರಿಸ್ಥಿತಿನ ನಿಭಾಯಿಸ್ತೀರಾ. ಹಾಗೆ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸೋದು ನಿಮ್ಮ ಮಾನಸ ಬಲವನ್ನು ಹೆಚ್ಚು ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಇವತ್ತು ಚಂದ್ರ ಬಹಳ ನೀಚ ಸ್ಥಾನದಲ್ಲಿದ್ದಾನೆ. ಅನುರಾಧ ನಕ್ಷತ್ರ ಪ್ರಭಾವದಿಂದ ಬುದ್ಧಿವಂತಿಕೆಯ ನಡುವೆ ಸ್ವಲ್ಪ ಸಮತೋಲನೆ ಇರುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಸಕಾರಾತ್ಮಕ ಆಲೋಚನೆ, ಸಕಾರಾತ್ಮಕ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇನ್ನು ಹೊಸ ಯೋಜನೆಗಳಿಗೆ ನಿಮ್ಮ ಆಲೋಚನೆಗೆ ಮೆಚ್ಚುಗೆ ಕೂಡ ಸಿಗತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಕೂಡ ಬಹಳ ಹತ್ತಿರದಲ್ಲಿದೆ. ಇನ್ನು ಕಚೇರಿಯಲ್ಲಿ ವಾತಾವರಣ ಸ್ನೇಹಪರವಾಗುತ್ತೆ. ನಿಮ್ಮ ಭಾವನೆಗಳನ್ನು ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ. ವೃತ್ತಿಪರರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದರೆ ವ್ಯಾಪಾರ ಕ್ಷೇತ್ರದಲ್ಲಿ ಇವತ್ತು ಬಹಳ ಲಾಭದ ದಿನ ಅಂತ ಹೇಳ್ಬೋದು. ಈ ಹಿಂದೆ ಮಾಡಿದ ಹೂಡಿಕೆಯಿಂದ ಬಹಳಷ್ಟು ಲಾಭ ಸಿಗತ್ತೆ. ಶಿಕ್ಷಣ ಸಂಸ್ಥೆ ಅಥವಾ ಕಲೆಗೆ ಸಂಬಂಧಿಸಿದ ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮ ದಿನ ಇವತ್ತು ಅಂತ ಹೇಳಬಹುದು. ಇನ್ನು ಪಾಲುದಾರಿಕೆ ಚರ್ಚಿಸ್ತಾ ಇದ್ರೆ ಹೊಸ ಯೋಜನೆ ರೂಪಿಸಲು ಇವತ್ತು ಬಹಳ ಒಳ್ಳೆಯ ದಿನ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಬಹಳ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರೋ ಸಾಧ್ಯತೆ ಇದೆ ಇವತ್ತು. ಭವಿಷ್ಯದ ಉಳಿತಾಯದ ಯೋಜನೆ ಬಗ್ಗೆ ಇವತ್ತು ಬಹಳ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೀರಾ. ಇನ್ನು ಹಳೆ ಸಾಲಗಳಿಂದ ಮುಕ್ತಿ ಪಡೆದು ಒಳ್ಳೆ ಮಾರ್ಗ ಗೋಚರ ಆಗತ್ತೆ. ಕುಟುಂಬ ಮತ್ತು ಪ್ರೀತಿ ಜೀವನ ನೋಡೋದಾದರೆ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಅವರ ಆರೋಗ್ಯ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ದೂರ ಆಗತ್ತೆ. ಪ್ರೇಮಿಗಳಿಗೆ ಇವತ್ತು ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ಇನ್ನು ಸಂಗಾತಿಯೊಂದಿಗೆ ಸುಂದರ ಸಮಯನ ಕಳೀತೀರಾ. ಮನೆ ಹಿರಿಯರ ಮಾತಿಗೆ ಗೌರವ ಕೊಡ್ತೀರಾ. ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಇನ್ನು ಆರೋಗ್ಯ ನೋಡೋದಾದರೆ ನೀರಿನಿಂದ ಹರಡುವ ರೋಗದ ಬಗ್ಗೆ ಎಚ್ಚರ ವಹಿಸಬೇಕು. ಶೀತ ಅಥವಾ ಕೆಮ್ಮು ಕಾಡಬಹುದು. ಇನ್ನು ಧ್ಯಾನ ಮಾಡೋದು, ಸಂಗೀತ ಕೇಳೋದು ಮನಸ್ಸಿನ ಆತಂಕ ದೂರ ಮಾಡುತ್ತೆ. ಆಮೇಲೆ ಬಿಳಿ ಬಣ್ಣದ ಆಹಾರ ಪದಾರ್ಥ, ಹಾಲಾಗಿರ್ಬೋದು, ಪಾಯಸ ಆಗಿರ್ಬೋದು, ಇದನ್ನು ದಾನ ಮಾಡೋದು ಬಹಳ ಮಂಗಳಕರ. ಇನ್ನು ವಿಶೇಷ ಅಂಶ ನೋಡೋದಾದರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಅದೃಷ್ಟ ಸಂಖ್ಯೆ 4 ಮತ್ತು 7. ಶುಭ ಸಮಯ ಬೆಳಗ್ಗೆ 9:15ರಿಂದ 10:00ವರೆಗೆ. ವಿಶೇಷ ಪರಿಹಾರ ಚಂದ್ರನ ಅಧಿಪತಿ ಶಿವನಿಗೆ ಕ್ಷೀರಾಭಿಷೇಕ ಮಾಡೋದು ಅಥವಾ ಓಂ ನಮಃ ಶಿವಾಯ ಮಂತ್ರನ ಜಪಿಸೋದು ಬಹಳ ಒಳ್ಳೆಯದು. ಇನ್ನು ಕಟಕ ರಾಶಿಯವರು ಸ್ವತಃ ಭಾವುಕರು ಮತ್ತು ಸಣ್ಣ ವಿಷಯಕ್ಕೂ ಅತಿಯಾಗಿ ಸ್ಪಂದಿಸೋಕ್ಕೆ ಹೋಗಬೇಡಿ. ಸೋಮವಾರ ಚಂದ್ರನ ದಿನವಾಗಿರೋದ್ರಿಂದ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡೋದು ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಶಾಂತಿನ ಕೊಡುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಚಂದ್ರ 4ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಗಮನವು ಹೆಚ್ಚಾಗಿ ಮನೆ ಮತ್ತು ವೈಯಕ್ತಿಕ ಸುಖದ ಕಡೆ ಇರುತ್ತೆ. ಅನುರಾಧ ನಕ್ಷತ್ರದ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಇರುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಸ್ವಲ್ಪ ಸಮಾಧಾನಕರ ದಿನ ಇವತ್ತು ಅಂತ ಹೇಳ್ಬೋದು. ಕಚೇರಿಯಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿಯೇ ಇರುತ್ತೆ. ಆದರೂ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೆಲಸವೊಂದು ಇವತ್ತು ಪೂರ್ಣಗೊಳ್ಳುತ್ತೆ. ಇನ್ನು ಉದ್ಯೋಗದ ನಿಮಿತ್ತ ಸ್ಥಳ ಬದಲಾವಣೆ ಅಥವಾ ಮನೆಯಲ್ಲಿಂದನೇ ಕೆಲಸ ಮಾಡೋದು ಇವೆಲ್ಲ ಅವಕಾಶ ಸಿಗತ್ತೆ. ಇನ್ನು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಆದರೆ ಅದು ಅಹಂಕಾರಕ್ಕೆ ಬದಲಾಗದಂತೆ ನೀವು ಎಚ್ಚರ ವಹಿಸಬೇಕು. ಇನ್ನು ಸಹೋದ್ಯೋಗಿಗಳ ಸಹಾಯ ಪಡೆಯಲು ಹಿಂಜರಿಯಕ್ಕೆ ಹೋಗಬೇಡಿ. ನಿಮಗಿಂತ ಕೆಳಗಡೆ ಇರೋರ ಹತ್ರ ಕೆಲಸ ತಗೊಳ್ಳೋದೇ ನಿಮ್ಮ ಕೆಲಸ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ಸ್ಥಿರವಾದ ಲಾಭನ ಕಂಡುಕೊಳ್ತೀರಾ. ಭೂಮಿ ಅಥವಾ ಆಸ್ತಿ ಈ ಸಂಬಂಧಿತ ವ್ಯವಹಾರ ಮಾಡೋರಿಗೆ ಇವತ್ತು ಅತ್ಯಂತ ಲಾಭದಾಯಕ ದಿನ.
ಇನ್ನು ಹೊಸ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಮಾತುಕತೆ ನಡೆಸೋಕ್ಕೆ ಇವತ್ತು ಬಹಳ ಒಳ್ಳೆ ದಿನ ಅಂತ ಹೇಳ್ಬೋದು. ವಾಹನ ಮಾರಾಟ ಅಥವಾ ರಿಪೇರಿ ಈ ಕೆಲಸದಲ್ಲಿ ಉತ್ತಮ ಆದಾಯ ನಿಮಗೆ ಸಿಗುತ್ತೆ ಮೆಕ್ಯಾನಿಕ್ ಆದವರಿಗೆ. ಇನ್ನು ಸರ್ಕಾರಿ ಕೆಲಸ ಬಾಕಿ ಉಳಿದಿದ್ರೆ ಅದು ಇವತ್ತು ಪೂರ್ಣಗೊಳ್ಳುತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಇವತ್ತು ಖರ್ಚು ಮತ್ತು ಆದಾಯ ಸಮತೋಲನವಾಗಿರುತ್ತೆ. ಮನೆಗೆ ಬೇಕಾದ ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಇದಕ್ಕೆ ಹಣ ಖರ್ಚು ಮಾಡ್ತೀರಾ. ಇನ್ನು ಭವಿಷ್ಯಕ್ಕೆ ಹೂಡಿಕೆ ಮಾಡಲು ಇವತ್ತು ಬಹಳ ಒಳ್ಳೆ ದಿನ. ಚಿನ್ನದ ಮೇಲೆ ಹೂಡಿಕೆ ಮಾಡೋದು ದೀರ್ಘಕಾಲದ ಲಾಭನ ತಂದ್ಕೊಡುತ್ತೆ. ಇನ್ನು ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅವರೊಂದಿಗೆ ಸಮಯ ಕಳೆಯೋದು ನಿಮಗೆ ಮಾನಸಿಕ ಶಾಂತಿನ ನೀಡುತ್ತೆ. ಇನ್ನು ಮನೆ ನವೀಕರಣದ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ನಡೆಸ್ತೀರಾ. ಪ್ರೇಮಿಗಳಿಗೆ ಇವತ್ತು ಸಾಮಾನ್ಯ ದಿನ ಅಂತ ಹೇಳ್ಬೋದು. ಸಂಗಾತಿಯ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತೀರಾ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಇವತ್ತು ಜಾಗರೂಕತೆಯಿಂದ ಇರಬೇಕು. ಎದೆಗೆ ಸಂಬಂಧಿಸಿದ ಕಿರಿಕಿರಿ ಅಥವಾ ರಕ್ತದೊತ್ತಡ, BP ವ್ಯತ್ಯಾಸ ಆಗ್ಬೋದು. ಅತಿಯಾದ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಎಣ್ಣೆಯುಕ್ತ ಪದಾರ್ಥದಿಂದ ಸ್ವಲ್ಪ ದೂರ ಇರಬೇಕು. ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ ಸೇವಿಸಬೇಕು. ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸೋದು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು ಬಹಳ ಶಕ್ತಿನ ವೃದ್ಧಿ ಮಾಡುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೇಸರಿ ಮತ್ತೆ ಬಂಗಾರ, ಶುಭ ಸಂಖ್ಯೆ 1 ಮತ್ತೆ 5, ಶುಭ ಸಮಯ ಮಧ್ಯಾಹ್ನ 2 ರಿಂದ 3:30ವರೆಗೆ. ವಿಶೇಷ ಪರಿಹಾರ ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೂ ಅರ್ಪಿಸೋದು ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಇವತ್ತು ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದನ್ನ ತರ್ಕಬದ್ಧವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಮನೆಯ ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಆರಂಭಿಸಿದ್ರೆ ಇವತ್ತು ಬಹಳ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಇವತ್ತು ಅನುರಾಧ ನಕ್ಷತ್ರ ಪ್ರಭಾವದಿಂದ ನಿಮ್ಮ ಕೆಲಸ ಬಹಳ ಅಚ್ಚುಕಟ್ಟುತನ ಮತ್ತು ದಕ್ಷತೆಯಿಂದ ಕಾಣ್ತೀರಾ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದರೆ ಇವತ್ತು ಅತ್ಯಂತ ಸಕ್ರಿಯವಾದ ದಿನ ಅಂತ ಹೇಳ್ಬೋದು. ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನ ನೀವು ಸಿದ್ಧಿ ಮಾಡ್ಕೋತೀರಾ. ನಿಮ್ಮ ನಿರ್ಧಾರಗಳನ್ನ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇನ್ನು ಕೆಲಸದ ನಿಮಿತ್ತ ಸಣ್ಣ ಪ್ರವಾಸ ಅಥವಾ ಓಡಾಟ ಇರುತ್ತೆ. ಇದು ಭವಿಷ್ಯದಲ್ಲಿ ಬಹಳ ದೊಡ್ಡ ಲಾಭ ತಂದ್ಕೊಡುತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಮಾಹಿತಿ ಹಂಚಿಕೊಳ್ಳುವಾಗ ಸ್ವಲ್ಪ ಸ್ಪಷ್ಟತೆ ಇರಲಿ. ತಪ್ಪು ತಿಳುವಳಿಕೆ ಆಗುವ ಅವಕಾಶ ಇದೆ. ಆಮೇಲೆ ಕೆಲಸ ಕೆಡತ್ತೆ, ಹಾಗಾಗಿ ಸ್ಪಷ್ಟವಾಗಿ ಅವರಿಗೆ ವಿವರಿಸಬೇಕು. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಪ್ರಗತಿಯ ದಿನ ಇವತ್ತು ಅಂತ ಹೇಳ್ಬೋದು. ಮಾರ್ಕೆಟಿಂಗು, ಸೇಲ್ಸು ಈ ವಿಭಾಗದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಹೊಸ ಗ್ರಾಹಕರನ್ನ ಸೆಳೆಯುವ ಸಾಧ್ಯತೆ ನಿಮಗಿದೆ. ನೀವೇನಾದರೂ ಲೇಖಕರು, ಪತ್ರಕರ್ತರು, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಇವತ್ತು ಉತ್ತಮ ಮನ್ನಣೆ ಕೂಡ ನಿಮಗೆ ಸಿಗತ್ತೆ. ಇನ್ನು ಸಣ್ಣ ಹೂಡಿಕೆಗಳಿಂದ ತಕ್ಷಣವೇ ಲಾಭವನ್ನು ನಿರೀಕ್ಷಿಸಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಸುಧಾರಣೆ ಕಂಡು ಬರ್ತಾ ಇದೆ. ಬರಬೇಕಿದ್ದ ಹಣ ಇವತ್ತು ವಾಪಸ್ ಬಂದು ಸೇರತ್ತೆ. ಆಮೇಲೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡಲು ಯೋಚನೆ ರೂಪಿಸ್ತೀರಾ. ಸಹೋದರ ಅಥವಾ ಸಹೋದರಿಯರಿಂದ ಆರ್ಥಿಕ ಸಹಾಯ ಸಿಗೋ ಸಾಧ್ಯತೆ ಇದೆ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಸಹೋದರ ಅಥವಾ ಸಹೋದರಿಯರಿಂದ, ನಿಮ್ಮ ಒಡ ಹುಟ್ಟಿದವರಿಂದ ಸಂಬಂಧ ಸುಧಾರಿಸತ್ತೆ. ಅವರ ಪ್ರಗತಿಯಿಂದ ನಿಮಗೆ ಹೆಮ್ಮೆ ಕೂಡ ಸಿಗತ್ತೆ. ಇನ್ನು ಪ್ರೇಮಿಗಳಿಗೆ ಇವತ್ತು ಸಾಮಾನ್ಯವಾದ ದಿನ ಅಂತ ಹೇಳ್ಬಹುದು. ಸಂಗಾತಿ ಮೇಲೆ ಅನಗತ್ಯ ಸಂಶಯ ಪಡೋದಾಗಿದ್ದನ್ನ ಬಿಟ್ಟು ಚೆನ್ನಾಗಿ ಅವ್ರ ಜೊತೆ ವ್ಯವಹರಿಸಬೇಕು. ಆಮೇಲೆ ನೆರೆಹೊರೆಯವರೊಂದಿಗೆ ಸೌಹಾರ್ದಯುತ ಸಂಬಂಧ ಇರುತ್ತೆ. ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ನೀವು ಆರೋಗ್ಯದಲ್ಲಿ ಬಹಳ ಸದೃಢರಾಗಿರ್ತೀರಾ. ಮನಸ್ಸಿನಲ್ಲಿ ಹೊಸ ಚೈತನ್ಯ ಇರುತ್ತೆ. ದೈಹಿಕವಾಗಿ ಬಹಳಷ್ಟು ಸಕ್ರಿಯವಾಗಿರ್ತೀರಾ. ಸ್ವಲ್ಪ ಭುಜ ಅಥವಾ ಕುತ್ತಿಗೆ ಸ್ನಾಯು ಸೆಳೆತ ಉಂಟಾಗತ್ತೆ. ಕುಳಿತು ಕೆಲಸ ಮಾಡೋದನ್ನು ತಪ್ಪಿಸ್ಬೇಕು. ಆಮೇಲೆ ಹಸಿರು ತರಕಾರಿ, ಹಸಿರು ಹೆಸರು ಬೇಳೆನ ದಾನ ಮಾಡೋದ್ರಿಂದ, ಬುಧನ ಮಂತ್ರ ಜಪಿಸೋದ್ರಿಂದ ಏಕಾಗ್ರತೆ ಹೆಚ್ಚಾಗತ್ತೆ. ಇನ್ನು ಅದೃಷ್ಟ ಬಣ್ಣ ಹಸಿರು ಮತ್ತು ಪಚ್ಚೆ ಹಸಿರು. ಅದೃಷ್ಟ ಸಂಖ್ಯೆ 5 ಮತ್ತು 8. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ. ವಿಶೇಷ ಪರಿಹಾರ ನೋಡೋದಾದ್ರೆ ಸೋಮವಾರದ ದಿನ ಆಗಿರೋದ್ರಿಂದ ಗಂಗಾ ಜಲ ಅರ್ಪಿಸಬೇಕು ಶಿವನಿಗೆ, ಅಥವಾ ದೇವಸ್ಥಾನಕ್ಕೆ ಬಿಳಿ ಎಳ್ಳು ದಾನ ಮಾಡಬೇಕು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಸಣ್ಣ ತಪ್ಪುಗಳ ಬಗ್ಗೆ ಅತಿಯಾಗಿ ಚಿಂತೆ ಮಾಡಕ್ ಹೋಗ್ಬೇಡಿ. ಅದು ನಿಮ್ಮ ಧೈರ್ಯವನ್ನ ಕಡಿಮೆ ಮಾಡುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಇವತ್ತು ಚಂದ್ರ ಕುಟುಂಬದ ಸ್ಥಾನದಲ್ಲಿದ್ದು ನಿಮ್ಮ ಗಮನ
ಹಣಕಾಸಿನ ಭದ್ರತೆ ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ಮೇಲೆ ಹೆಚ್ಚಾಗಿರುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗಿಗಳಿಗೆ ಮಾತು ಮತ್ತು ಕೆಲಸದ ನಡುವೆ ಸಮತೋಲನ ಅಗತ್ಯವಿರುತ್ತೆ. ನಿಮ್ಮ ಮೃದು ಸ್ವಭಾವ ಕಚೇರಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಹಾಗೆ ಪ್ರಮುಖ ಸಭೆಗಳಲ್ಲಿ ನೀವು ಆಲೋಚನೆ ಹಂಚಿಕೊಳ್ಳೋದ್ರಿಂದ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ಹಿರಿಯ ಸಹೋದ್ಯೋಗಿಗಳೊಂದಿಗೆ ಮಾರ್ಗದರ್ಶನ ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ಸಣ್ಣ ಗೊಂದಲ ಏನಾದರೂ ಇದ್ರೆ ಅದನ್ನ ಸಂಭಾಷಣೆ ಮೂಲಕ ನೀವು ಪರಿಹಾರ ಮಾಡ್ಕೋಬೇಕು. ಆದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು. ಏನಕ್ಕೆ ಅಂದ್ರೆ ಕಚೇರಿಯಲ್ಲಿ ಬೇರೆಯವರ ಆರ್ಥಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ಬೇಡ್ರಿ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಆರ್ಥಿಕವಾಗಿ ಲಾಭದ ದಿನ ಇವತ್ತು ಅಂತ ಹೇಳ್ಬಹುದು. ಈ ಹಿಂದೆ ಮಾಡಿರೋ ಹೂಡಿಕೆಯಿಂದ ಲಾಭ ಬರುತ್ತೆ. ಆಮೇಲೆ ಹೊಸ ಯೋಜನೆಗಳಿಗೆ ಹಣ ಖರ್ಚು ಮಾಡೋ ಮುನ್ನ ಹಿರಿಯರ ಸಲಹೆ ಪಡೆಯೋದು ಬಹಳ ಮುಖ್ಯ. ಇನ್ನು ಸೌಂದರ್ಯವರ್ಧಕ ವಸ್ತ್ರಾಲಂಕಾರ ಅಥವಾ ಹೋಟೆಲ್ ಉದ್ಯಮದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅನಿರೀಕ್ಷಿತ ಆದಾಯ ನಿಮಗೆ ಸಿಗತ್ತೆ. ಇನ್ನು ನಿಮ್ಮ ಸಿಹಿ ಮಾತಿನಿಂದ ಹೊಸ ಗ್ರಾಹಕರನ್ನ ಸೆಳೆಯಲು ಬಹಳ ಯಶಸ್ವಿ ಆಗ್ತೀರಾ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಧನಲಾಭ ಆಗೋ ಯೋಗ ಇದೆ. ಹಳೆ ಬಾಕಿ ಹಣ ವಸೂಲಾಗೋ ಚಾನ್ಸಸ್ ಇದೆ. ಆಭರಣ ಅಥವಾ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡೋ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಭವಿಷ್ಯಕ್ಕೆ ಹಣ ಉಳಿಸಲು ನಿಮ್ಮ ಯೋಜನೆ ಇಂದು ಯಶಸ್ವಿಯಾಗತ್ತೆ. ಬ್ಯಾಂಕ್ ವ್ಯವಹಾರದಲ್ಲಿ ಕೂಡ ಪ್ರಗತಿನ ಕಾಣ್ತಾ ಇರ್ತೀರಾ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಬಹಳ ಕುಟುಂಬದಲ್ಲಿ ಸುಖಮಯವಾಗಿರುತ್ತೆ. ಶುಭ ಸಮಾರಂಭಗಳ ಬಗ್ಗೆ ಮಾತುಕತೆ ನಡೆಸ್ತೀರಾ. ರುಚಿಕರವಾದ ಭೋಜನನ ಸವಿತೀರಾ. ಹಾಗೆ ಸಂಗಾತಿಯೊಂದಿಗೆ ಹಣಕಾಸಿನ ವಿಚಾರದ ಬಗ್ಗೆ ಚರ್ಚೆ, ಭವಿಷ್ಯಕ್ಕೆ ಯೋಜನೆ ರೂಪಿಸ್ತೀರಾ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಮಾತುಕತೆಯಿಂದ ನಂಬಿಕೆ ಹೆಚ್ಚಾಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಕಣ್ಣಿನ ಕಿರಿಕಿರಿ ಅಥವಾ ಹಲ್ಲಿನ ನೋವು ಕಾಣಿಸ್ಕೊಳ್ಬಹುದು. ಮಸಾಲೆಯುಕ್ತ ಆಹಾರದಿಂದ ಸ್ವಲ್ಪ ದೂರ ಇರಬೇಕು. ಕುಟುಂಬದವರೊಂದಿಗೆ ಸಮಯ ಕಳೆಯೋದು ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ಶುಕ್ರವಾರ ಅಧಿಪತಿ ಲಕ್ಷ್ಮೀ ದೇವಿ ಸ್ಮರಣೆ ಮಾಡೋದು, ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡೋದು ಬಹಳ ಶುಭಕರ. ಅದೃಷ್ಟ ಬಣ್ಣ ಬಿಳಿ ಮತ್ತೆ ಗುಲಾಬಿ. ಅದೃಷ್ಟ ಸಂಖ್ಯೆ 6 ಮತ್ತು 9. ಶುಭ ಸಮಯ ಮಧ್ಯಾಹ್ನ 12:30ರಿಂದ 2 ಗಂಟೆ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಸೋಮವಾರ ದಿನ ಶಿವನಿಗೆ ಅಕ್ಕಿ ಅಥವಾ ಹಾಲಿನಿಂದ ನೈವೇದ್ಯ ಮಾಡಿ ಅರ್ಪಿಸಬೇಕು. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಇವತ್ತು ನಿರ್ಧಾರಗಳು ಬಹಳ ತಾಳ್ಮೆಯಿಂದ ತೆಗೆದುಕೊಳ್ಳಿ. ಸಣ್ಣ ಪುಟ್ಟ ಹಣಕಾಸಿನ ಏರಿಳಿತಕ್ಕೆ ಹೆದರಕ್ಕೆ ಹೋಗಬೇಡಿ. ಕೌಟುಂಬಿಕ ಐಕ್ಯತೆಗೆ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಲಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಇವತ್ತು ಚಂದ್ರ ನಿಮ್ಮ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲಿ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಚೈತನ್ಯ ಮತ್ತೆ ಆಕರ್ಷಣೆ ಕಂಡು ಬರುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಹೊಸ ಜವಾಬ್ದಾರಿ ಹೆಚ್ಚಾಗತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬಹಳ ಹೆಚ್ಚು ತೂಕ ಸಿಗತ್ತೆ. ಕಠಿಣ ಸವಾಲುಗಳನ್ನು ನೀವು ಯಶಸ್ವಿಯಾಗಿ ಎದುರಿಸ್ತೀರಾ. ನಿಮ್ಮ ಕಾರ್ಯದಕ್ಷತೆಯನ್ನು ಕಂಡು ಮೇಲಧಿಕಾರಿಗಳು ಇನ್ನೂ ಹೊಸ ಜವಾಬ್ದಾರಿನ ವಹಿಸ್ತಾರೆ. ಮತ್ತೆ ಅತಿಯಾದ ಆತ್ಮವಿಶ್ವಾಸದಿಂದ ಸ್ವಲ್ಪ ನೀವು ಸಹೋದ್ಯೋಗಿಗಳನ್ನ ಕಡೆಗಣಿಸೋಕೆ ಹೋಗಬೇಡಿ. ಎಲ್ಲರನ್ನ ಒಟ್ಟಾಗಿ ಕರ್ಕೊಂಡು ಕೆಲಸ ಮಾಡಿದ್ರೇನೆ ನಿಮ್ಮ ಯಶಸ್ಸು ಪೂರಕ ಆಗತ್ತೆ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಇವತ್ತು ಲಾಭದ ದಿನ ಅಂತ ಹೇಳ್ಬಹುದು. ಬಹಳ ದಿನಗಳಿಂದ ಯೋಜನೆ ಮಾಡ್ತಿರ್ತೀರಾ ಹೊಸ ಕೆಲಸಕ್ಕೆ, ಅದು ಕಾರ್ಯರೂಪಕ್ಕೆ ಬರುತ್ತೆ. ಇನ್ನು ಪಾಲುದಾರಿಕೆ ಸಮಾಲೋಚನೆ ಮಾಡ್ತಿದ್ರೆ ಅದು ಇವತ್ತು ಒಳ್ಳೆ ದಿನ. ಹಳೆ ಬಾಕಿ ಹಣ ವಸೂಲಾಗೋ ಚಾನ್ಸಸ್ ಇದೆ. ಆದಾಯ ಮೂಲಗಳು ಕೂಡ ಹೆಚ್ಚಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಸಬಲರಾಗಿರ್ತೀರಾ. ಅನಿರೀಕ್ಷಿತವಾದ ಹಣ ನಿಮ್ಮ ಕೈ ಸೇರತ್ತೆ. ಚಿನ್ನ ಅಥವಾ ಆಸ್ತಿ ಮೇಲೆ ಹೂಡಿಕೆ ಮಾಡಲು ಇವತ್ತು ಬಹಳ ಒಳ್ಳೆ ದಿನ. ಆದ್ರೆ ಸಹಿ ಮಾಡೋ ಮುನ್ನ ದಾಖಲೆನ ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ಸಂಗಾತಿಯೊಂದಿಗೆ ಮನಸ್ತಾಪಗಳು ಇವತ್ತು ಮಾತುಕತೆ ಮೂಲಕ ಬಗೆಹರಿಯುತ್ತೆ. ಅವರ ಬೆಂಬಲ ನಿಮಗೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಪ್ರೇಮಿಗಳಿಗೆ ಇವತ್ತು ಮಧುರವಾದ ದಿನ ಅಂತ ಹೇಳ್ಬಹುದು. ನಿಮ್ಮ ಸಂಬಂಧದಲ್ಲಿ ಮುಂದಿನ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆ. ಆರೋಗ್ಯ ನೋಡೋದಾದ್ರೆ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸದೃಢರಾಗಿರ್ತೀರಾ. ಅತಿಯಾದ ಕೆಲಸದಿಂದ ಸಂಜೆ ವೇಳೆ ಸ್ವಲ್ಪ ಸುಸ್ತು ಅನ್ಸತ್ತೆ. ಸಾಕಷ್ಟು ನೀರು ಕುಡಿಬೇಕು. ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಮನಸ್ಸು ಅಸ್ಥಿರವಾದಂತೆ ಓಂ ನಮಃ ಶಿವಾಯ ಮಂತ್ರ ಜಪಿಸೋದ್ರಿಂದ ಬಹಳ ಸಮಾಧಾನ. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 1 ಮತ್ತು 8. ಶುಭ ಸಮಯ ಬೆಳಗ್ಗೆ 9:30ರಿಂದ 11 ಗಂಟೆವರೆಗೆ. ವಿಶೇಷ ಪರಿಹಾರ ಸೋಮವಾರ ಆಗಿರೋದ್ರಿಂದ ಶಿವಲಿಂಗಕ್ಕೆ ಕೆಂಪು ಹೂನ ಪೂಜೆ ಮಾಡಿದ್ರೆ ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಇವತ್ತು ಭಾವೋದ್ರೇಕಕ್ಕೆ ಒಳಗಾಗದೆ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ರಾಶಿಯಲ್ಲಿರೋ ಚಂದ್ರನಿಂದ ಧಾರ್ಮಿಕ ಕಾರ್ಯಕ್ಕೆ ಬಹಳಷ್ಟು ಆಸಕ್ತಿ ತೋರಿಸ್ತೀರಾ. ಆಮೇಲೆ ಹಿರಿಯರ ಮಾರ್ಗದರ್ಶನ ಪಾಲಿಸಿದ್ರೆ ಬಹಳ ಒಳ್ಳೇದಾಗತ್ತೆ.
ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಚಂದ್ರ 12ನೇ ಮನೆಯಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗೆ ಅಲೆದಾಡದ ಸಾಧ್ಯತೆ ಇದೆ. ಆದರೆ ಅನುರಾಧ ನಕ್ಷತ್ರದ ಪ್ರಭಾವದಿಂದ ನಿಮ್ಮ ಕರ್ತವ್ಯದ ಕಡೆ ಸೆಳೆಯುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಕೆಲಸದ ನಿಮಿತ್ತ ಓಡಾಟ ಆಗೋ ದಿನ ಜಾಸ್ತಿ. ಅನಿರೀಕ್ಷಿತ ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಾ. ಹಾಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ಹೊರದೇಶ ವ್ಯವಹಾರ ಸಂಪರ್ಕ ಇರೋರಿಗೆ ಇವತ್ತು ಶುಭ ಸುದ್ದಿ ಸಿಗತ್ತೆ. ಇನ್ನು ಕಚೇರಿಯಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಕೆಲಸದ ಯೋಜನೆಯನ್ನು ಗೌಪ್ಯವಾಗಿರ್ಬೇಕು ಯಾವಾಗಲೂ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ಬಹಳ ಮಿಶ್ರ ಫಲಗಳಿಂದ ಕೂಡಿದೆ. ಹೊಸದಾಗಿ ದೊಡ್ಡ ಮೊತ್ತದ ಹಣನ ಹೂಡಿಕೆ ಮಾಡಕ್ ಹೋಗಬೇಡಿ. 2 ಬಾರಿ ಯೋಚನೆ ಮಾಡಬೇಕು. ಇದು ನಷ್ಟ ತಂದ್ಕೊಡೋ ಸಾಧ್ಯತೆ ಇದೆ. ಬಹಳ ಎಚ್ಚರದಿಂದ ಇರಬೇಕು. ಇನ್ನು ಎಕ್ಸ್ಪೋರ್ಟು ಇಂಪೋರ್ಟು ವ್ಯವಹಾರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಭರ್ಜರಿ ಲಾಭ ಸಿಗತ್ತೆ. ಕಾನೂನುಬದ್ಧ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಟ್ಯಾಕ್ಸ್ ಕಟ್ಟೋದು ಕಡಿಮೆ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ಕಟ್ಟೋದನ್ನು ನಿರ್ಲಕ್ಷ್ಯ ಮಾಡಕ್ ಹೋಗಬೇಡಿ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಖರ್ಚು ಬಹಳ ಹೆಚ್ಚಾಗತ್ತೆ. ಧಾರ್ಮಿಕ ಕಾರ್ಯಕ್ಕೆ ಅಥವಾ ದಾನ ಧರ್ಮಕ್ಕೆ ಹಣ ಖರ್ಚು ಮಾಡ್ತೀರಾ. ಕುಟುಂಬದವರ ಆರೋಗ್ಯದ ಬಗ್ಗೆ ಹಣ ಖರ್ಚು ಮಾಡ್ತೀರಾ. ಆದಾಯ ಮೂಲಗಳು ಸ್ಥಿರವಾಗಿಯೇ ಇರುತ್ತೆ, ಆದರೂ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ದೂರದ ಸಂಬಂಧಗಳಿಂದ ವಿದೇಶದಲ್ಲಿರುವ ಕುಟುಂಬ ಸದಸ್ಯರಿಂದ ಒಳ್ಳೆ ಸುದ್ದಿ ಕೇಳ್ತೀರಾ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದೇ ಇರುತ್ತೆ. ವಾದ ಮಾಡೋದು ಬದಲು ಮೌನವಾಗಿರೋದು ಬಹಳ ಒಳ್ಳೆಯದು. ಮನೆಯಲ್ಲಿ ದೇವತಾ ಕಾರ್ಯಕ್ಕೆ ಮಂತ್ರ ಪಠನೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಒತ್ತಡದಿಂದ ಇರ್ತೀರಾ. ಸರಿಯಾಗಿ ನಿದ್ರೆ ಇಲ್ಲ, ಕಣ್ಣಿನೂರಿ, ತಲೆನೋವು ಕಾಣಿಸ್ಕೊಳ್ಳುತ್ತೆ. ಕಾಲು ನೋವು ಅಥವಾ ಸ್ನಾಯು ಸೆಳೆತ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಹಳದಿ ಬಣ್ಣದ ಬಟ್ಟೆ ಧರಿಸೋದು ಅಥವಾ ಗುರುವಿನ ಮಂತ್ರ ಪಠಿಸೋದು ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಇನ್ನು ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 3 ಮತ್ತು 9. ಶುಭ ಸಮಯ ಮಧ್ಯಾಹ್ನ 3ರಿಂದ 4:30. ವಿಶೇಷ ಪರಿಹಾರ ಏನಾದರೂ ಬೇಕು ಅಂದರೆ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡ್ಬೋದು. ಬಿಳಿ ಬಣ್ಣದ ಹೂನ ಅರ್ಪಿಸೋದು ಬಹಳ ಶ್ರೇಯಸ್ಕರ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇವತ್ತು ದೈಹಿಕ ಶಕ್ತಿಗಿಂತ ಮಾನಸಿಕ ಶಾಂತಿ ಆದ್ಯತೆ ನೀಡಬೇಕು. ಅನಗತ್ಯ ಚಿಂತೆಯನ್ನು ಬಿಟ್ಟು ಶಿವನ ಸ್ಮರಣೆ ಮಾಡೋದ್ರಿಂದ ನಿಮಗೆ ಸರಿಯಾದ ದಾರಿನ ತೋರಿಸುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಚಂದ್ರ ಲಾಭ ಸ್ಥಾನದಲ್ಲಿರ್ತಾನೆ. ಅನುರಾಧ ನಕ್ಷತ್ರ ಪ್ರಭಾವದಿಂದ ದೀರ್ಘಕಾಲದ ಪ್ರಯತ್ನ ತಕ್ಕ ಪ್ರತಿಫಲ ಸಿಗತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಬಹಳ ಸಕಾರಾತ್ಮಕ ದಿನ ಇವತ್ತು. ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗತ್ತೆ. ಬಾಕಿ ಇದ್ದ ಪ್ರೋತ್ಸಾಹಧನ ಅಥವಾ ಸೌಲಭ್ಯಗಳು ಇವತ್ತು ವಾಪಸ್ ಬರುತ್ತೆ. ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯನ ಬೆಳೆಸ್ಕೋತೀರಾ. ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವನ್ನು ತಂದುಕೊಡುತ್ತೆ. ಇನ್ನು ನೀವು ತಂಡದ ನಾಯಕತ್ವತೆಯನ್ನು ವಹಿಸ್ಕೊಳ್ಳೋಕೆ ಹಿಂಜರಿಯಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರಗಳು ಯಾವಾಗಲೂ ಫಲಪ್ರದವಾಗಿ ಇರುತ್ತೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ಇವತ್ತು ಬಂಪರ್ ಲಾಭದ ದಿನ ಅಂತ ಹೇಳ್ಬೋದು. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಬಂಡವಾಳ ಹೂಡಲು ಬಹಳ ಶುಭ ದಿನ. ಇನ್ನು ಮಾರುಕಟ್ಟೆಯಲ್ಲಿ ನಿಮ್ಮ ಹೊಸ ಬ್ರಾಂಚ್ ಓಪನ್ ಮಾಡೋದು ಬಹಳ ಸೂಕ್ತವಾದ ದಿನ. ಹೊಸ ಗ್ರಾಹಕರು ಆರ್ಡರ್ಗಳನ್ನು ಹೆಚ್ಚಿಸುತ್ತಾರೆ. ಇನ್ನು ಕಬ್ಬಿಣ, ಎಣ್ಣೆ ಅಥವಾ ತಾಂತ್ರಿಕ ವಸ್ತುಗಳ ವ್ಯಾಪಾರ ಮಾಡೋರಿಗೆ ಇವತ್ತು ಭರ್ಜರಿ ಆದಾಯ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ಇದು ಇವತ್ತು ನಿಮ್ಮ ಕೈಯಲ್ಲೇ ಇರುತ್ತೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರೋ ಯೋಗ ಕೂಡ ಇದೆ. ಆದರೆ ಹಳೆ ಸಾಲನ ತೀರಿಸಲು ಉತ್ತಮ ಸಮಯ ಕೊಡ್ತೀರಾ. ಹಣದ ಉಳಿತಾಯ ಬಗ್ಗೆ ಗಂಭೀರವಾಗಿ ಆಲೋಚಿಸಿ ದೊಡ್ಡ ಮೊತ್ತದ ಹಣನ ಉಳಿಸಲು ಯಶಸ್ವಿ ಕೂಡ ಮಾಡ್ತೀರಾ. ಕುಟುಂಬ ಮತ್ತು ಪ್ರೀತಿ ಜೀವನ ನೋಡೋದಾದ್ರೆ ಸ್ನೇಹಿತರೊಂದಿಗೆ ಸಮಾಲೋಚನೆ ನಡೆಸೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಉಂಟಾಗತ್ತೆ. ಉಪಯುಕ್ತ ಸಲಹೆ ಸಿಗತ್ತೆ. ಆಮೇಲೆ ಸಂಗಾತಿಯೊಂದಿಗೆ ಸುಂದರವಾದ ಸಮಯ ಕಳೀತೀರಾ. ಸಂಜೆ ವೇಳೆ ಹೊರಗಡೆ ಹೋಗೋದು, ಸಿನಿಮಾ ನೋಡೋದು ಬಹಳ ಸಾಧ್ಯತೆ ಇದೆ. ಇನ್ನು ಕುಟುಂಬದವರ ಹಿರಿಯ ಸದಸ್ಯರ ಆಸ್ತಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಬೆಂಬಲ ಸಿಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ದೈಹಿಕವಾಗಿ ಹೆಚ್ಚು ಕ್ರಿಯಾಶೀಲರಾಗಿರ್ತೀರಾ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುವವರಿಗೆ ಇವತ್ತು ಸ್ವಲ್ಪ ಸುಧಾರಣೆ ಕಂಡು ಬರ್ತಾ ಇದೆ. ಇನ್ನು ಆಹಾರದ ವಿಷಯದಲ್ಲಿ ಮಿತಿಯಾಗಿ ಸಂಜೆ ವೇಳೆ ವಾಕಿಂಗ್ ಮಾಡೋದು ಆರೋಗ್ಯ ಬಹಳ ವೃದ್ಧಿಯಾಗುತ್ತೆ. ಇನ್ನು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಕಪ್ಪು ಎಳ್ಳು ಅರ್ಪಿಸೋದು ಅಥವಾ ಶನಿ ಸ್ತೋತ್ರ ಪಠಿಸೋದು ನಿಮ್ಮ ಅಡೆತಡೆಗಳನ್ನು ನಿವಾರಿಸುತ್ತೆ. ಇನ್ನು ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟ ಸಂಖ್ಯೆ 4 ಮತ್ತು 8. ಶುಭ ಸಮಯ ಸಂಜೆ 5ರಿಂದ 6:30. ವಿಶೇಷ ಪರಿಹಾರ ನೋಡೋದಾದ್ರೆ ಶಿವ ದೇಗುಲಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕ ಮಾಡೋದು ಅಥವಾ ಬಡವರಿಗೆ ಅನ್ನದಾನ ಮಾಡೋದು ಬಹಳ ವಿಶೇಷ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಇವತ್ತು ಸಿಗೋ ಅವಕಾಶನ ಸರಿಯಾಗಿ ಬಳಸ್ಕೊಳ್ಬೇಕು. ಸೋಮಾರಿತನ ಬಿಟ್ಟು
ಸಕ್ರಿಯರಾಗಿ ನಡೆಸ್ಕೊಳ್ಳಿ. ಚಂದ್ರನ ಲಾಭ ಸಂಚಾರ ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ನಿಮ್ಮ ಕರ್ಮಸ್ಥಾನದಲ್ಲಿ ಅನುರಾಧ ನಕ್ಷತ್ರ ಪ್ರಭಾವದಿಂದ ನೀವು ಸಂಪೂರ್ಣ ಗಮನ ಇವತ್ತು ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಇರುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಬಹಳಷ್ಟು ಹೆಚ್ಚಾಗತ್ತೆ. ಹೊಸ ಯೋಜನೆಗಳಿಗೆ ನಾಯಕತ್ವ ವಹಿಸಿ ನೀವು ಕೆಲಸ ಮಾಡ್ತೀರಾ. ನೀವು ಮಾಡಿರೋ ಹಳೆಯ ಕೆಲಸ ಇವತ್ತು ಸಾರ್ವಜನಿಕವಾಗಿ ಕಚೇರಿಯಲ್ಲಿ ಸನ್ಮಾನ ಅಥವಾ ಮೆಚ್ಚುಗೆಯಿಂದ ವ್ಯಕ್ತಪಡಿಸ್ತೀರಾ. ನಿಮ್ಮ ಕೆಲಸದ ಶೈಲಿ ಇತರರಿಗೆ ಮಾದರಿಯಾಗತ್ತೆ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ವಿನಯದಿಂದ ಮಾತನಾಡಿ. ಇವತ್ತು ನಿಮಗೆ ಪ್ರಮೋಷನ್ ಆಗೋ ಚಾನ್ಸಸ್ ಇದೆ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ಸ್ಥಿರತೆಯಿಂದ ಇರುತ್ತೆ. ಸರ್ಕಾರಿ ಸಂಬಂಧ ಟೆಂಡರ್ಗಳು ಅಥವಾ ಪರವಾನಗಿ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ಸಕಾರಾತ್ಮಕ ಫಲಿತಾಂಶ ನಿಮಗೆ ಸಿಗುತ್ತೆ. ಇನ್ನು ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಅಥವಾ ಉದ್ಯಮಕ್ಕೆ ಹೆಸರು ವಿಸ್ತಾರವಾಗತ್ತೆ. ತಾಂತ್ರಿಕ ಕ್ಷೇತ್ರ ಅಥವಾ ಕಬ್ಬಿಣ ವ್ಯವಹಾರದಲ್ಲಿ ತೊಡಕೊಂಡಿರೋರಿಗೆ ಇವತ್ತು ಹೆಚ್ಚಿನ ಲಾಭ ಸಿಗೋ ಚಾನ್ಸಸ್ ಇದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಲಾಭ ಮತ್ತು ಹೂಡಿಕೆ ಸಮತೋಲನವಾಗಿರುತ್ತೆ. ಉದ್ಯೋಗದಲ್ಲಿ ವೇತನ ಹೆಚ್ಚಾಗೋ ಚಾನ್ಸಸ್ ಇದೆ. ಹೊಸ ಆದಾಯ ಮೂಲಗಳು ಗೋಚರಿಸುತ್ತೆ. ಇನ್ನು ಸಾಮಾಜಿಕ ಗೌರವ ಕಾಯ್ದುಕೊಳ್ಳುತ್ತೆ ಅಥವಾ ದಾನ ಧರ್ಮ ಮಾಡೋದ್ರಿಂದ ಹಣ ಖರ್ಚು ಮಾಡೋ ಚಾನ್ಸಸ್ ಇದೆ. ಅದು ನಿಮಗೆ ಆರ್ಥಿಕ ಪರಿಸ್ಥಿತಿನ ಬಲ ಮಾಡುತ್ತೆ. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ತಂದೆ ಕಡೆಯಿಂದ ಆಸ್ತಿ ಅಥವಾ ಹಣಕಾಸಿನ ನೆರವು ಸಿಗೋ ಸಾಧ್ಯತೆ ಇದೆ. ಅವರ ಮಾರ್ಗದರ್ಶನ ನಿಮ್ಮ ವೃತ್ತಿ ಜೀವನಕ್ಕೆ ದಾರಿದೀಪ ಆಗತ್ತೆ. ಆಮೇಲೆ ನಿಮ್ಮ ಕೆಲಸದ ಒತ್ತಡ ಸಂಗಾತಿ ಅರ್ಥ ಮಾಡ್ಕೋತಾರೆ. ನಿಮಗೆ ಬೆಂಬಲ ಕೂಡ ಸಿಗತ್ತೆ. ಸಮಾಜ ಕಾರ್ಯಕ್ಕೆ ಭಾಗವಹಿಸೋದ್ರಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಕೆಲಸದ ಒತ್ತಡದಿಂದ ಕಾಲು ನೋವು ಬೆನ್ನು ನೋವು ಕಾಣಿಸ್ಕೊಳ್ಬಹುದು. ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳಲು ಅವಕಾಶ ಇದೆ. ಇನ್ನು ಧ್ಯಾನ ಮಾಡೋದ್ರಿಂದ ಮಾನಸಿಕ ಸ್ಥಿರತೆ ಸಿಗತ್ತೆ. ಆಮೇಲೆ ಸೋಮವಾರ ಆಗಿರೋದ್ರಿಂದ ಓಂ ನಮಃ ಶಿವಾಯ ಮಂತ್ರ ಪಠಿಸೋದು ಬಿಲ್ವಪತ್ರೆ ಅರ್ಪಿಸೋದು ಅತ್ಯಂತ ಶುಭಕರ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಗಾಢ ನೀಲಿ ಮತ್ತು ನೇರಳೆ. ಅದೃಷ್ಟ ಸಂಖ್ಯೆ 8 ಮತ್ತು 11. ಶುಭ ಸಮಯ ಮಧ್ಯಾಹ್ನ 12:45ರಿಂದ 2:15. ವಿಶೇಷ ಪರಿಹಾರ ಹನುಮಾನ್ ಚಾಲೀಸ ಪಠಿಸೋದು ಶಿವನ ದೇವಾಲಯಕ್ಕೆ ದೀಪ ಹಚ್ಚೋದು ಶ್ರೇಯಸ್ಕರ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ತಮ್ಮ ಹಠಮಾರಿತನವನ್ನು ಬಿಟ್ಟು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೊಂಡು ಹೋದರೆ ಉನ್ನತ ಶಿಖರವನ್ನು ಏರಬಹುದು. ಕರ್ಮಸ್ಥಾನದಲ್ಲಿ ಚಂದ್ರ ನಿಮಗೆ ಯಶಸ್ಸನ್ನು ಕೊಡ್ತಾನೆ. ಆದರೆ ಸೋಮಾರಿತನವನ್ನು ಬಿಡಬೇಕು. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಅನುರಾಧ ನಕ್ಷತ್ರ ಇರೋದ್ರಿಂದ ಸ್ಥಗಿತಗೊಂಡಿದ್ದ ಎಲ್ಲ ಕೆಲಸನ ಆದಷ್ಟು ಬಲವಾಗಿ ಆರಂಭ ಮಾಡ್ತೀರಾ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಟ್ರಾನ್ಸ್ಫರು ಪ್ರಮೋಷನ್ನು ಇವೆಲ್ಲ ಸಿಗುತ್ತೆ. ಇನ್ನು ಉದ್ಯೋಗ ಜೊತೆಗೆ ಹೆಚ್ಚಿನ ಓದಿಗೆ ಅಥವಾ ತರಬೇತಿಗೆ ಸೇರಲು ಬಯಸೋರಿಗೆ ಬಹಳ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಮನ್ನಣೆ ಸಿಗುತ್ತೆ. ನಿಮ್ಮ ಸಲಹೆಗಳನ್ನು ಮೇಲಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತಾರೆ. ವ್ಯಾಪಾರ ಮತ್ತು ವ್ಯವಹಾರ ನೋಡೋದಾದ್ರೆ ಇವತ್ತು ಧನ ಲಾಭದ ಜೊತೆಗೆ ಗೌರವ ಕೂಡ ಸಿಗತ್ತೆ. ಬೇರೆ ಊರಿಗೆ ಹೋಗೋದು ಅಥವಾ ವಿದೇಶಿ ಸಂಪರ್ಕಗಳಿಗೆ ಹೊಸ ಆರ್ಡರ್ ಬರೋ ಸಾಧ್ಯತೆ ಇದೆ. ಇನ್ನು ಪೂಜಾ ಸಾಮಗ್ರಿಗಳು ಪುಸ್ತಕಗಳು ಅಥವಾ ಶಿಕ್ಷಣದ ಬಗ್ಗೆ ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನ ಲಾಭ ಆಗತ್ತೆ. ಹೊಸ ಹೂಡಿಕೆಗೆ ಇವತ್ತು ಬಹಳ ಅತ್ಯಂತ ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ನಿಮ್ಮ ದೂರದೃಷ್ಟಿಯ ಯೋಜನೆಗಳು ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಿರಿಯರ ಆಸ್ತಿ ಅಥವಾ ಈ ಹಿಂದೆ ಮರೆತು ಹೋಗಿರೋ ಹಣ ನಿಮ್ಮ ಕೈ ಸೇರತ್ತೆ. ನೀವು ಆದಾಯಕ್ಕೆ ಒಂದು ಭಾಗ ದಾನ ಧರ್ಮಕ್ಕೆ ದೇವತಾ ಕಾರ್ಯಗಳಿಗೆ ಖರ್ಚು ಮಾಡ್ತೀರಾ. ಇದು ನಿಮಗೆ ಮಾನಸಿಕ ತೃಪ್ತಿ ತಂದುಕೊಡುತ್ತೆ. ಕುಟುಂಬ ಮತ್ತು ಪ್ರೀತಿ ನೋಡೋದಾದ್ರೆ ತಂದೆಯೊಂದಿಗೆ ಸಂಬಂಧ ಸುಧಾರಿಸುತ್ತೆ. ಮನೆ ಹಿರಿಯರ ಆರೋಗ್ಯದ ಬಗ್ಗೆ ಇದ್ದ ಆತಂಕ ದೂರ ಆಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ದೇವಸ್ಥಾನಕ್ಕೆ ಧರ್ಮ ಕಾರ್ಯಗಳಿಗೆ ಭೇಟಿ ನೀಡ್ತೀರಾ. ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗೋ ದಿನ. ಸಂಗಾತಿಯ ಪ್ರಗತಿ ನಿಮಗೆ ಬಹಳ ಸಂತೋಷ ತಂದುಕೊಡುತ್ತೆ. ಆರೋಗ್ಯ ನೋಡೋದಾದ್ರೆ ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸು ಪ್ರಸನ್ನವಾಗಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆ ಮುಕ್ತಿಯಾಗೋ ಸೂಚನೆ ಇದೆ. ಇನ್ನು ಆಹಾರದಲ್ಲಿ ಅತಿಯಾದ ಸಿಹಿ ಪದಾರ್ಥ ಸೇವನೆ ಮಾಡಕ್ಕೆ ಹೋಗಬೇಡಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಹಳದಿ ಹೂವು ಅರ್ಪಿಸೋದು ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸೋದು ನಿಮಗೆ ಜ್ಞಾನ ಮತ್ತು ಅದೃಷ್ಟನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತು ತಿಳಿ ಕೆಂಪು. ಶುಭ ಸಂಖ್ಯೆ 3 ಮತ್ತು 7. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆ. ವಿಶೇಷ ಪರಿಹಾರ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪಂಚಾಮೃತ ಅಭಿಷೇಕ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಬಹಳ ಒಳ್ಳೆಯದು.
ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇವತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ ಸಾಧ್ಯವಾದದನ್ನು ಸಾಧಿಸಿ ತೋರಿಸ್ತೀರಾ. ಇನ್ನು ಭಾಗ್ಯ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಎಲ್ಲ ಕಷ್ಟಗಳು ದೂರವಾಗಿ ಹೊಸ ಭರವಸೆ ಕೂಡ ನಿಮ್ಮಲ್ಲಿ ಮೂಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೇ 4, 2026 12 ರಾಶಿಗಳ ಫಲಾಫಲ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದೃಢ ಸಂಕಲ್ಪ ಎಲ್ಲವನ್ನು ಮೆಟ್ಟಿ ನಿಲ್ಲುವ ಸಹಕಾರ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ದಿನಾಲೂ 12 ರಾಶಿಗಳ ಭವಿಷ್ಯ ಕೇಳೋದಕ್ಕೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಲು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ. ಧನ್ಯವಾದಗಳು.